ಈಗ ಗುರುಗಳ ಆರಾಧನೆಯ ಬಗ್ಗೆ ನಮಗೆ ತಿಳಿಸ್ಕೊಡೋದಕ್ಕೆ ನಮ್ಮೊಟ್ಟಿಗೆ ಪದ್ಮನಾಭ ಆಚಾರ್ ಮಂಚಾಲಿಯವರು ಸಂಸ್ಕೃತ ಪಾಠಶಾಲೆಯ ಅಧ್ಯಾಪಕರು ನೇರ ಸಂಪರ್ಕದಲ್ಲಿದ್ದಾರೆ. ಗುರುಗಳೇ ನಮಸ್ತೆ. ನಮಸ್ಕಾರ. ರಾಯರ ಬಗ್ಗೆ ಗುರುಗಳ ಬಗ್ಗೆ ಎಷ್ಟು ಸ್ಮರಿಸಿದ್ರು ಎಷ್ಟು ಮಾತನಾಡಿದ್ರು ಕಡಿಮೆನೆ. ಇವತ್ತು ಇಡೀ ರಾಯರ ಭಕ್ತ ವೃಂದ ಆರಾಧನೆಯ ಸಂಭ್ರಮದಲ್ಲಿ ಭಕ್ತಿಯಲ್ಲಿ ಮಿಂದೇಳ್ತಾ ಇದೆ. ಈ ಸಂದರ್ಭದಲ್ಲಿ ಏನು ಹೇಳಲಿಕ್ಕೆ ಬಯಸ್ತೀವಿ? ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೆ ಕಾಮಿತಾಶೇಷ ಕಲ್ಯಾಣ ಕಲನಾ ಕಲ್ಪಪಾದ. ಹರಿದಾಸರು ಹೇಳುವಂತೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂಥೇಳಿ ಒಬ್ಬ ಹರಿದಾಸರು ಹೇಳಿದರೆ, ಸ್ಮರಿಸೋ ಗುರುಗಳ ಮನವೇ ಸ್ಮರಿಸೋ ಗುರುಗಳಿಂತಧಿಕ ಇನ್ನಾರು ಆಪ್ತರು ನಿನಗೆ, ಗುರುಗಳೇ ಪರಮ ಹಿತಕರರು ನೋಡೋ ಗುರುಸ್ವಾಮಿ ವರದ ಗೋಪಾಲ ವಿಠಲ ಅಂಥೇಳಿ ಹರಿದಾಸರು ಹೇಳುವಂತಹ ಮಾತು. ಗುರುಗಳಕ್ಕಿಂತಲೂ ಕೂಡ ಅತ್ಯಂತ ಪ್ರೀತ್ಯಾಸ್ಪದರಾಗಿರುವಂತಹ ವ್ಯಕ್ತಿಗಳು ಮತ್ತೊಬ್ಬರು ಯಾರೂ ಇಲ್ಲ ಶಿಷ್ಯರಿಗೆ, ಶಿಷ್ಯ ಕೋಟಿಗೆ ಅಂಥೇಳಿ ಹರಿದಾಸರು ಹೇಳ್ತಾರೆ. ಭಗವಂತನನ್ನೇ ಹೇಳುವಾಗ ಒಂದು ಸ್ತೋತ್ರವನ್ನು ಮಾಡುವಾಗ ಒಂದು ಪುರಾಣ ಉಲ್ಲೇಖ ಮಾಡುತ್ತೆ ದೇವರನ್ನು. ತ್ವಮೇವ ಮಾತಾ ಚ ಪಿತಾ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ಸರ್ವಂ ಮಮ ದೇವ ಅಂಥೇಳಿ ವಿಷ್ಣುವನ್ನು ಹೊಗಳುವಂತಹದ್ದಾಗತ್ತೆ. ಇದೇ ವಾಕ್ಯಗಳನ್ನು ನಾವು ಗುರುಗಳಲ್ಲೂ ಕೂಡ ಅನ್ವಯಿಸಿಕೊಳ್ಳಬಹುದು. ತ್ವಮೇವ ಮಾತಾ ಚ ಪಿತಾ ತ್ವಮೇವ. ಒಬ್ಬ ಗುರುಕುಲದಲ್ಲಿ ಅಧ್ಯಯನ ಮಾಡುವಂತಹ ವಿದ್ಯಾರ್ಥಿಗೆ ಗುರುಗಳೇ ತಂದೆ, ತಾಯಿ, ಸ್ನೇಹಿತರು, ಬಂಧುಗಳು, ಆಪ್ತರು ಎಲ್ಲವೂ ಕೂಡ ಆ ಗುರುಗಳೇ ಆಗಿರ್ತಾರೆ. ಅಂತಹ ಗುರುಸ್ಥಾನದಲ್ಲಿ ಇವತ್ತಿನ ದಿವಸ ಇಡೀ ಪ್ರಪಂಚದಾದ್ಯಂತ ಎಲ್ಲರೂ ಕೂಡ ಗುರುಗಳು ಅಂಥೇಳಿ ಮೊರೆ ಹೊಕ್ಕು ಶರಣಾಗತಿಯನ್ನು ಹೊಂದುವವರು ಯಾರು ಅಂತಂದರೆ ಇವತ್ತಿನ ಕಥಾನಾಯಕರಾಗಿರುವಂತಹ ರಾಘವೇಂದ್ರ ಗುರುಸಾರ್ವಭೌಮರು. ಹೀಗಾಗಿ ಒಬ್ಬ ಚಿಕ್ಕ ಮಗುವು ಕೂಡ ತನ್ನ ಮಾತುಗಳನ್ನು ಆಡುವಂತಹ ಸಂದರ್ಭದಲ್ಲಿ ಮಾತುಗಳನ್ನು ಆರಂಭ ಮಾಡುವಾಗ ಆ ತಂದೆ ತಾಯಿಗಳು ಆ ಮಗುವಿಗೆ ತಿಳಿಸ್ತಾರೆ, ಒಂದು ಸ್ತೋತ್ರವನ್ನು ಹೇಳ್ಕೊಡ್ತಾರೆ. ಯಾವುದು ಅಂದರೆ ಅದೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಎನ್ನುವಂತಹ ನಿಟ್ಟಿನಲ್ಲಿ ಅವರು ಆ ಮಗುವಿಗೆ ಸ್ತೋತ್ರವನ್ನು ಹೇಳಿಕೊಡುವಂಥವರಾಗ್ತಾರೆ. ಹೀಗಿರುವಾಗ ಪ್ರತಿಯೊಬ್ಬ ಮಗು, ಪ್ರತಿಯೊಬ್ಬ ಹಿರಿಯರು ಎಲ್ಲರೂ ಕೂಡ ಆ ಗುರುಗಳನ್ನು ಎಷ್ಟು ಭಕ್ತಿಯಿಂದ, ಅಂದರೆ ಒಂದು ಚಿಕ್ಕ ಮಗು ಸ್ತೋತ್ರ ಮಾಡಿದರೂ ಆ ಗುರುಗಳು ಆಲಿಸುತ್ತಾರೆ, ಆ ಮಗುವಿಗೆ ಕರುಣೆಯನ್ನು ಮಾಡ್ತಾರೆ. ಒಬ್ಬ ದೊಡ್ಡ ವ್ಯಕ್ತಿ ಶ್ರವಣ ಮಾಡಿ ಪ್ರಾರ್ಥನೆ ಮಾಡಿದರೂ ಅವರಿಗೂ ಅನ್ನುತ್ತಾರೆ. ಒಬ್ಬ ರೋಗ ಪೀಡಿತನಾದಂಥವನು ಸ್ತೋತ್ರ ಮಾಡಿದರೂ ಅವನಿಗೂ ಕೂಡ ಆ ಗುರುಗಳ ಅನುಗ್ರಹ ಮಾಡ್ತಾರೆ. ಅಂತಂದಮೇಲೆ ಆ ಗುರುಗಳ ಕಾರುಣ್ಯದ ಹೃದಯ ಬಹಳಷ್ಟು ವಿಶಾಲ ಆಗಿದೆ. ಆ ವಿಶಾಲಕ್ಕೆ ನಾವು ಉದಾಹರಣೆ ಏನಂದರೆ ಇವತ್ತಿನ ರಾಯರ ದರ್ಶನಕ್ಕಾಗಿ ಎಷ್ಟು ಜನ ತೊರೆದು ಬಂದಿದ್ದಾರೆ, ರಾಯರ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ಕೇವಲ ಮಂತ್ರಾಲಯ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ಎಲ್ಲೆಲ್ಲಿ ರಾಯರ ಮೃತ್ತಿಕಾ ಬೃಂದಾವನಗಳು ಇವೆಯೋ, ಮಂತ್ರಾಲಯದಲ್ಲಿ ಮೂಲ ಬೃಂದಾವನ ಇದ್ದರೆ ಅನೇಕ ಕಡೆ ಮೃತ್ತಿಕಾ ಬೃಂದಾವನಗಳಿವೆ. ಆ ಎಲ್ಲ ಮೃತ್ತಿಕಾ ಬೃಂದಾವನಗಳಲ್ಲೂ ಕೂಡ ರಾಯರ ಭಕ್ತರು ಹೋಗಿ ಅವರ ದರ್ಶನ ಮಾಡಿಕೊಂಡು ವಿಶೇಷ ರೀತಿಯಾಗಿರುವಂತಹ ರಾಯರ ಕರುಣೆಗೆ ಪಾತ್ರರಾಗ್ತಾ ಇದ್ದಾರೆ. ಅಂತಂದ ಮೇಲೆ ಅವರು ಕಲಿಯುಗ ಕಾಮಧೇನುಗಳು, ಕಲ್ಪವೃಕ್ಷರು, ಅಷ್ಟೇ ಅಲ್ಲದೇನೆ ಕರುಣಾ ಹೃದಯರು ಅಂತೇಳಿ ಹೇಳಲಿಕ್ಕೆ ತಪ್ಪಾಗೋದಿಲ್ಲ. ಗುರುಗಳೇ ಗುರು ಸಾರ್ವಭೌಮರು, ಗುರುಗಳ ಪೈಕಿ ಅಗ್ರಮಾನ್ಯರು ಅಂತ ಕರೆಸಿಕೊಳ್ಳುವಂತಹ ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಜೊತೆಗೆ ಇವತ್ತಿನ ಆರಾಧನೆಗೆ ಸಂಬಂಧಪಟ್ಟ ಹಾಗೆ ನಾವೆಲ್ಲರೂ ತಿಳ್ಕೊಳ್ಬೇಕಾಗಿರುವಂತಹ ಪ್ರಮುಖ ವಿಚಾರಗಳ ಬಗ್ಗೆ ಜ್ಞಾನ ಕೊಡೋದಾದ್ರೆ, ರಾಘವೇಂದ್ರ ಗುರು ಸಾರ್ವಭೌಮರ ಮಹಿಮೆ ಅಂತಂದರೆ ಅನೇಕಗಳಿವೆ. ಅವರು ಇದ್ದಾಗ ಅವರು ಪ್ರತ್ಯಕ್ಷವಾಗಿ ತೋರಿರುವಂತಹ ಅನುಗ್ರಹ ರೂಪವಾಗಿರುವಂತಹ ಮಹಿಮೆ ಕೆಲವಾದರೆ, ಅವರ ಬೃಂದಾವನ ಪ್ರವೇಶ ಮಾಡಿದ ಮೇಲೆ ಅವರ ಅನೇಕ ಶಿಷ್ಯರಿಗೆ ತೋರಿರುವಂತಹ ಮಹಿಮೆಯೂ ಇದೆ.
ಅದಕ್ಕೆ ಉದಾಹರಣೆಯೇ ನಮ್ಮ ಮಠದ ಪರಂಪರೆಯಲ್ಲೇ ಬಂದಂತಹ ಪೀಠಾಧಿಪತಿಗಳು ಅನೇಕರು ರಾಯರ ಕೃಪೆಗೆ, ಅನುಗ್ರಹಕ್ಕೆ, ಕಾರುಣ್ಯಕ್ಕೆ ಪಾತ್ರರಾಗಿದ್ದಾರೆ. ನಾವು ಮಂತ್ರಾಲಯದಲ್ಲಿಯೇ ರಾಯರ ಬೃಂದಾವನ ಪಕ್ಕದಲ್ಲಿಯೇ ಒಂದು ಬೃಂದಾವನವನ್ನು ಕಾಣ್ತೀವಿ. ಅದು ಯಾರ ಬೃಂದಾವನ ಅಂದರೆ ವಾದೀಂದ್ರ ತೀರ್ಥ ಶ್ರೀಪಾದಂಗಳವರ ಬೃಂದಾವನ. ರಾಯರ ಮರಿಮೊಮ್ಮಕ್ಕಳು ಅವರು. ರಾಯರು ಯಾವಾಗ ಬೃಂದಾವನ ಪ್ರವೇಶ ಮಾಡ್ತೇನೆ ಅಂಥೇಳಿ ಘೋಷಣೆ ಮಾಡಿದರು, ಘೋಷಣೆ ಮಾಡಿದ ಕೂಡ ಆಗಿನ ದಿವಾನನಾಗಿರುವಂತಹ ವೆಂಕಣ್ಣ ಪಂತರು ಅವರೇನು ಮಾಡ್ತಾರೆ, ಒಂದು ಬೃಂದಾವನವನ್ನು ನಿರ್ಮಾಣ ಮಾಡ್ತಾರೆ. ಬಹಳಷ್ಟು ಸುಂದರವಾಗಿರುವಂತಹ ಅನೇಕ ಚಿತ್ರಣಗಳಿಂದ ಕೂಡಿರುವಂತಹ ಒಂದು ಬೃಂದಾವನದ ನಿರ್ಮಾಣವನ್ನು ಮಾಡಿದಾಗ ಈ ರಾಯರು ಹೇಳ್ತಾರೆ, ನಾನು ಈ ಬೃಂದಾವನ ಬೇಡ, ನನಗೆ ರಾಮದೇವರು ಸೀತೆಯನ್ನು ಹುಡುಕುತ್ತಾ ಬಂದಂತಹ ಸಂದರ್ಭದಲ್ಲಿ ಒಂದು ಶಿಲೆ ಮೇಲೆ ಕೆಲವೊಂದು ಕ್ಷಣಗಳ ಕಾಲ ಅಲ್ಲಿ ಕುಳಿತುಕೊಂಡಿದ್ದರು. ಆ ಕುಳಿತುಕೊಂಡಂತಹ ರಾಮನ ಕರಸ್ಪರ್ಶವಾಗಿರುವಂತಹ ಯಾವ ಶಿಲೆ ಇದೆ ಆ ಶಿಲೆಯನ್ನು ತೆಗೆದುಕೊಂಡು ಬಂದು ಬೃಂದಾವನ ಮಾಡಿ ಅಂಥೇಳಿ ಅವರು ಸೂಚನೆ ಕೊಡ್ತಾರೆ. ಸೂಚನೆ ಕೊಟ್ಟಂತಹ ಸಂದರ್ಭದಲ್ಲಿ ಹಾಗಾದರೆ ಅದು ಎಲ್ಲಿದೆ ಅಂತಂದಾಗ ಇಲ್ಲಿಯೇ ಮಂತ್ರಾಲಯದಿಂದ 7 ಕಿಲೋಮೀಟರ್ ದೂರದಲ್ಲಿ ಮಾಧವರಂ ಅಂಥೇಳಿ ಒಂದು ಚಿಕ್ಕ ಗ್ರಾಮ, ಕುಗ್ರಾಮ. ಆ ಗ್ರಾಮಕ್ಕೆ ಹೋಗುವಂತಹ ಆದಿಯಲ್ಲಿನೇ ಪ್ರಾರಂಭದಲ್ಲಿಯೇ ಈ ಶಿಲೆ ಇದೆ ಅಂತಂದಾಗ ಅದನ್ನು ತೆಗೆದುಕೊಂಡು ಬಂದು ಪುನಃ ರಾಯರ ಬೃಂದಾವನದ ನಿರ್ಮಾಣವನ್ನು ಮಾಡಿದರು ಎನ್ನುವಂತಹ ಮಾತು ನಮಗೆ ರಾಯರ ಚರಿತ್ರೆಯಲ್ಲಿ ಉಲ್ಲೇಖ ಮಾಡ್ತಾರೆ. ಅಂತಹ ಒಂದು ಹಾಗಾದರೆ ಈಗಾಗಲೇ ನಿರ್ಮಾಣ ಹೊಂದಿರುವಂತಹ ಬೃಂದಾವನವನ್ನು ಏನು ಮಾಡಬೇಕು ಅಂತಂದಾಗ ಮುಂದೆ ವಾದೀಂದ್ರ ತೀರ್ಥರು ಎನ್ನುವಂತಹ ಒಬ್ಬ ವ್ಯಕ್ತಿಗಳು ಬರ್ತಾರೆ. ಆ ವ್ಯಕ್ತಿಗಳಿಗೆ ಈ ಬೃಂದಾವನವನ್ನು ಬಳಸಿ ಎನ್ನುವಂತಹ ಒಂದು ಆಜ್ಞೆಯನ್ನು ಮಾಡಿ ಹೋಗ್ತಾರೆ. ಅಂದರೆ ವಾದೀಂದ್ರ ತೀರ್ಥರು ಎನ್ನುವಂತಹ ವ್ಯಕ್ತಿಗಳೇ ಇನ್ನೂ ಹುಟ್ಟಿಲ್ಲ, ಹುಟ್ಟುವಂತಹ ಪೂರ್ವದಲ್ಲಿಯೇ ಇಂತಹ ವ್ಯಕ್ತಿಗಳು ಬರ್ತಾರೆ. ಇಂತಹ ವ್ಯಕ್ತಿಗಳು ಸನ್ಯಾಸ ಸ್ವೀಕಾರವನ್ನು ಪೀಠ ಪರಂಪರೆಯಲ್ಲಿ ತೆಗೆದುಕೊಳ್ತಾರೆ. ಅವರ ಹೆಸರು ಇದು ಇಡಬೇಕು. ಅವರು ಬೃಂದಾವನ ಆದ ನಂತರ ಈ ಬೃಂದಾವನವನ್ನು ಅವರಿಗಾಗಿಯೇ ಮೀಸಲಿಡಬೇಕು, ಅವರಿಗೆ ಅದನ್ನು ಬಳಸಬೇಕು ಎನ್ನುವಂತಹ ಆಜ್ಞೆಯನ್ನು, ಮಾರ್ಗದರ್ಶನವನ್ನು, ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತಂದ ಮೇಲೆ ಭೂತ ಭವಿಷ್ಯತ್ ವರ್ತಮಾನಗಳ ಎಲ್ಲ ರೀತಿಯಾಗಿರುವಂತಹ ವಿಚಾರಗಳನ್ನು ತಿಳಿದಂತಹ ಅವರು ಆ ಮುಂದೆ ಬರುವಂತಹ ಒಬ್ಬ ವ್ಯಕ್ತಿಗೆ ಪರಿಪೂರ್ಣವಾಗಿರುವಂತಹ ಅನುಗ್ರಹ ತಮ್ಮ ಬೃಂದಾವನವನ್ನು ಅವರಿಗೆ ಕೊಟ್ಟದ್ದು. ಹೀಗಾಗಿ ನಮ್ಮಲ್ಲಿ ಇನ್ನೊಂದು ಸಂಪ್ರದಾಯ ಏನಂದರೆ, ಹಿಂದಕ್ಕೆ ಈಗಿನ ಪೀಠಾಧಿಪತಿಗಳಾಗಿರುವಂತಹ ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಪೂರ್ವ ಪೀಠಾಧಿಗಳು ಶ್ರೀ ಸುಯತೀಂದ್ರ ತೀರ್ಥ ಶ್ರೀಪಾದಂಗಳವರು ಮೊದಲಿಗೆ ಒಂದು ಬಂಗಾರದ ಕವಚ ರಾಯರ ಬೃಂದಾವನಕ್ಕೆ ಇತ್ತು. ರಾಯರ ಬೃಂದಾವನಕ್ಕೆ ಇರುವಂತಹ ಬಂಗಾರದ ಕವಚ ಅದನ್ನು ಇನ್ನೊಬ್ಬ ಭಕ್ತರು ಆ ಕವಚವನ್ನು ಹೊಸದಾಗಿ ಬೇರೆದಾಗಿ ಮಾಡಿಸಿಕೊಡ್ತಾರೆ. ಮಾಡಿಸಿಕೊಟ್ಟಾಗ ಇದನ್ನೇನು ಮಾಡಬೇಕು ಎನ್ನುವಂತಹ ವಿಚಾರ ಬಂದಾಗ ಆ ಬೃಂದಾವನದ ಕವಚವನ್ನು ತೆಗೆದುಕೊಂಡು ಹೋಗಿ ವಾದೀಂದ್ರ ತೀರ್ಥರಿಗೆ ಸಮರ್ಪಣೆ ಮಾಡಿದಾಗ ರಾಯರ ಬೃಂದಾವನ ಮತ್ತು ವಾದೀಂದ್ರ ತೀರ್ಥರ ಬೃಂದಾವನ ಸ್ವಲ್ಪ ಅಳತೆಗಳಲ್ಲಿ ವ್ಯತ್ಯಾಸ ಇದೆ. ಆದರೆ ಹೇಳಿ ಮಾಡಿಸಿದಾಗೆ ಆ ರಾಯರ ಕವಚ ಸರಿಯಾಗಿ ವಾದೀಂದ್ರ ತೀರ್ಥರ ಬೃಂದಾವನಕ್ಕೆ ಸರಿ ಹೋಯಿತು. ಅದು ನಾವೆಲ್ಲರೂ ಕೂಡ ಪ್ರತ್ಯಕ್ಷವಾಗಿ ಕಂಡಿದ್ದೇವೆ ಆ ಒಂದು ಕಾಲದಲ್ಲಿ. ಹೀಗಾಗಿ ಅವರ ವಸ್ತುವಾಗಲಿ ಅವರ ಕವಚ ಆಗಲಿ ವಾದೀಂದ್ರ ತೀರ್ಥರಿಗೆ ಸರಿಯಾಗಿ ಹೋಲುವಂತಹದ್ದಾಗತ್ತೆ ಅಂಥೇಳಿ ಪ್ರತ್ಯಕ್ಷವಾಗಿರುವಂತಹ ನಿದರ್ಶನವನ್ನು ನಾವು ಕಾಣುವಂಥವರಾಗ್ತಾ ಇದ್ದೇವೆ. ಇದು ವಾದೀಂದ್ರ ತೀರ್ಥರಿಗೆ ಮಾಡಿರುವಂತಹ ಒಂದು ದೊಡ್ಡ ಅನುಗ್ರಹ, ರಾಯರು ತಮ್ಮ ಬೃಂದಾವನವನ್ನು ಕೊಟ್ಟು. ಅಷ್ಟೇ ಅಲ್ಲದೇನೆ ಮತ್ತೊಂದು ಏನಂದರೆ, ಅದೇ ವಾದೀಂದ್ರ ತೀರ್ಥರೇ ದೊಡ್ಡ ಸಂಸ್ಕೃತದ ವಿದ್ವಾಂಸರು. ಆ ವಿದ್ವಾಂಸರಾಗಿರುವಂತಹ ವಾದೀಂದ್ರ ತೀರ್ಥರು ರಾಯರ ಚರಿತ್ರೆಯನ್ನು ಸ್ತೋತ್ರ ರೂಪವಾಗಿ ಗುರುಗುಣ ಸ್ತವನ ಎನ್ನುವಂತಹ ಸ್ತೋತ್ರವನ್ನು ಮಾಡ್ತಾರೆ. ಅನೇಕ ಸಂಸ್ಕೃತ ಶಬ್ದಗಳಿಂದ ಪದ್ಯಗಳಿಂದ ಇರುವಂತಹ ಸ್ತೋತ್ರ ಇದನ್ನು ಮಾಡಿ ಅನಂತರದಲ್ಲಿ ರಾಯರ ಬೃಂದಾವನ ಹತ್ತಿರ ಬಂದು ಅದನ್ನು ರಾಯರಿಗೆ ಹಸ್ತೋದಕವನ್ನು ಅರ್ಥಾತ್ ನೈವೇದ್ಯವನ್ನು ಮಾಡುವಂತಹ ಸಂದರ್ಭದಲ್ಲಿ ಈ ಸ್ತೋತ್ರವನ್ನೆಲ್ಲವನ್ನು ಕೂಡ ರಾಯರಲ್ಲಿ ಹೇಳಿ ಸಮರ್ಪಣೆ ಮಾಡಿದಾಗ ರಾಯರು ಬೃಂದಾವನದಲ್ಲಿ ಕುಳಿತಂತಹ ರಾಯರು ತಲೆ ತೂಗಿಸಿದರು. ಆ ಸಂದರ್ಭದಲ್ಲಿ ಅನೇಕರಿಗೆ ಬೃಂದಾವನ ಅಳಿಗಾಡಿದಂತೆ ಕಾಣಿತಂತೆ. ಆದರೆ ರಾಯರ ಆ ಬೃಂದಾವನದ ಕೆಳಗಡೆ ಸಶರೀರವಾಗಿ ಬೃಂದಾವನ ಪ್ರವೇಶ ಮಾಡಿರುವಂತಹ ರಾಘವೇಂದ್ರ ಗುರು ಸಾರ್ವಭೌಮರು ತಲೆ ತೂಗಿಸಿ ಅವರು ಮಾಡಿರುವಂತಹ ಸ್ತೋತ್ರ ನನಗೆ ಒಪ್ಪಿಯಾಗಿದೆ, ಸರಿ ಇದೆ ಎನ್ನುವಂತಹ ಸೂಚನೆಯನ್ನು ತಲೆ ತೂಗಿಸುವುದರ ಮೂಲಕವಾಗಿ ಕೊಟ್ಟರು ಎನ್ನುವಂತಹ ವಿಚಾರವನ್ನು ಕೇಳ್ತೇವೆ. ಅಷ್ಟೇ ಅಲ್ಲದೇನೆ ಮತ್ತೋರ್ವ ಯತಿಗಳು
ಸುಜ್ಞಾನೇಂದ್ರ ತೀರ್ಥರು ಅಂಥೇಳಿ. ಅವರು ರಾಯರನ್ನು ವಿಶೇಷ ರೀತಿಯಿಂದಾಗಿ ಅವರು ಸೇವೆಯನ್ನು ಮಾಡ್ತಾರೆ. ಸೇವೆಯನ್ನು ಮಾಡಿ ರಾಯರ ಪೂರ್ಣವಾಗಿರುವಂತಹ ಅನುಗ್ರಹಕ್ಕೆ ಪಾತ್ರರಾಗಿದ್ದಕ್ಕೆ ಅವರಿಗೆ ಎರಡು ರೀತಿಯಾಗಿರುವಂತಹ ಅನುಗ್ರಹವನ್ನು ಮಾಡ್ತಾರೆ. ಒಂದು, ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂತಹ ನಂಜನಗೂಡು ಎನ್ನುವಂತಹ ಕ್ಷೇತ್ರ, ಪ್ರಸಿದ್ಧವಾಗಿರುವಂತಹ ಶೈವ ಕ್ಷೇತ್ರ. ಅಲ್ಲಿ ರುದ್ರದೇವರು ಬಹಳಷ್ಟು ಸುಂದರ ರೂಪದಿಂದ ಇದ್ದು ಬರುವ ಭಕ್ತರನ್ನು ಅನುಗ್ರಹ ಮಾಡ್ತಾರೆ. ಅಂತಹ ನಂಜನಗೂಡಿನಲ್ಲಿ ರಾಯರ ಮಠ, ಅಲ್ಲಿ ಮೂಲ ಮಠ ಅಂಥೇಳಿ ನಮಗೆ ಕರೆಯಲ್ಪಡುತ್ತೆ. ಅಂತಹ ರಾಯರ ರಾಯರ ಮಠದಲ್ಲಿ ಅಲ್ಲಿ ರಾಯರ ಬೃಂದಾವನ ಇಲ್ಲೇ ಇಲ್ಲ. ಈ ಸುಜ್ಞಾನೇಂದ್ರ ತೀರ್ಥರಿಗೆ ಸ್ವಪ್ನದಲ್ಲಿ ಲಬ್ಧವಾಗಿರುವಂತಹ ಒಂದು ರಾಯರ ಪ್ರತೀಕ ಅಲ್ಲಿ ಇದೆ. ಹೀಗಾಗಿ ಆ ಪ್ರತೀಕಕ್ಕೆ ಇವತ್ತಿಗೂ ಕೂಡ ಪೂಜಾದಿಗಳು ನಡೆಯುತ್ತೆ ಹೊರತಾಗಿ ಪ್ರತ್ಯೇಕ ಬೃಂದಾವನದ ಪ್ರತಿಷ್ಠಾಪನೆ ಅಂತನ್ನೋದು ಮಾಡಿಲ್ಲ. ಇದು ಒಂದು ಮಾಡಿರುವಂತಹ ಅನುಗ್ರಹ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.